Hi friends, welcome to my YouTube channel. I am Savanna Pujari. Today I am discussing about PDO, 2024 examination. In that we are discussing history top 25 questions. ಮೊದಲನೇ ಪ್ರಶ್ನೆ, ಕರ್ನಾಟಕದ ಉಚ್ಚಂಗಿಯು ಯಾವ ರಾಜ್ಯದ ರಾಜಧಾನಿಯಾಗಿತ್ತು? ಉತ್ತರ ಆಪ್ಷನ್ ಬಿ, ಪಾಂಡ್ಯರು. ಎರಡನೇ ಪ್ರಶ್ನೆ, ನಿಮ್ಮ ರಕ್ತವನ್ನು ಕೊಡಿ, ನಾನು ಸ್ವತಂತ್ರವನ್ನು ದೊರಕಿಸಿಕೊಡುತ್ತೇನೆ. ಈ ಕರೆಯನ್ನು ನೀಡಿದವರು ಯಾರು? ಉತ್ತರ ಆಪ್ಷನ್ ಎ, ಸುಭಾಷ್ ಚಂದ್ರ ಬೋಸ್. ಪ್ರಶ್ನೆ 3, ಕಾಕತೀಯರ ರಾಜಧಾನಿಯ ಪ್ರಾಚೀನ ಹೆಸರು? ಉತ್ತರ ಆಪ್ಷನ್ ಎ, ಏಕಶಿಲಾ ನಗರಿ. ಪ್ರಶ್ನೆ 4, ಕೆಳಕಂಡ ಘಟನೆಗಳ ಸರಿಯಾದ ಚಾರಿತ್ರಿಕ ಕ್ರಮವನ್ನು ಗುರುತಿಸಿ. ಉತ್ತರ ಆಪ್ಷನ್ ಬಿ. ಪ್ರಶ್ನೆ 5, ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಉತ್ತರ ಆಪ್ಷನ್ ಎ, ರಾಜಾರಾಮ್ ಮೋಹನ್ ರಾಯ್. ಪ್ರಶ್ನೆ 6, ದೇಶಬಂಧು ಎಂಬುದಾಗಿ ಯಾರನ್ನು ಕರೆಯುತ್ತಾರೆ? ಉತ್ತರ ಆಪ್ಷನ್ ಸಿ, ಸಿ.ಆರ್. ದಾಸ್. ಪ್ರಶ್ನೆ 7, ಮೇಘದೂತ ಕೃತಿ ಬರೆದವರು ಯಾರು? ಉತ್ತರ ಆಪ್ಷನ್ ಎ, ಕಾಳಿದಾಸ. ಪ್ರಶ್ನೆ 8, ಶಾಹಿಯಾನನು ಭಾರತಕ್ಕೆ ಯಾರ ಕಾಲದಲ್ಲಿ ಭೇಟಿ ಕೊಟ್ಟಿದ್ದನು? ಉತ್ತರ ಆಪ್ಷನ್ ಬಿ, ಗುಪ್ತರು. ಪ್ರಶ್ನೆ 9, ಎಲ್ಲೋರ ಮತ್ತು ಅಜಂತ ಗುಹಾಂತರ ದೇವಾಲಯಗಳು ಯಾವ ರಾಜ್ಯದಲ್ಲಿವೆ? ಉತ್ತರ ಆಪ್ಷನ್ ಡಿ, ಮಹಾರಾಷ್ಟ್ರ. ಪ್ರಶ್ನೆ 10, ಭಾರತದ ವಿದೇಶಿ ನೀತಿಯ ಮುಖ್ಯ ಶಿಲ್ಪಿ ಯಾರು? ಉತ್ತರ ಆಪ್ಷನ್ ಎ, ಜವಾಹರ್ಲಾಲ್ ನೆಹರು. ಪ್ರಶ್ನೆ 11, ಭಾರತ ದೇಶಕ್ಕೆ ಮೊದಲ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು? ಉತ್ತರ ಆಪ್ಷನ್ ಸಿ, ಪೋರ್ಚುಗೀಸರು. ಪ್ರಶ್ನೆ 12, ಯೋಜನಾ ಆಯೋಗದ ಅಧ್ಯಕ್ಷರು ಯಾರು? ಉತ್ತರ ಆಪ್ಷನ್ ಡಿ, ಪ್ರಧಾನಮಂತ್ರಿಗಳು. ಪ್ರಶ್ನೆ 9, ಆರ್ಯಭಟ್ಟ ಇವರ ಕಾಲದಲ್ಲಿ ಜೀವಿಸಿದ್ದನು ಡ್ಯಾಶ್? ಉತ್ತರ ಆಪ್ಷನ್ ಬಿ, ಎರಡನೇ ಚಂದ್ರಗುಪ್ತ. ಪ್ರಶ್ನೆ 14, ಮುಹಮ್ಮದ್ ಬಿನ್ ತುಘಲಕ್ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಎಲ್ಲಿಗೆ ಬದಲಾಯಿಸುತ್ತಾನೆ? ಉತ್ತರ ಆಪ್ಷನ್ ಡಿ, ದೇವಗಿರಿ. ಪ್ರಶ್ನೆ 15, ಪ್ರಪಂಚದಲ್ಲಿ ಏಕೈಕ ಹಿಂದೂ ರಾಷ್ಟ್ರ ಡ್ಯಾಶ್? ಆಪ್ಷನ್ ಸಿ, ನೇಪಾಳ್. ಪ್ರಶ್ನೆ 16, ಕೆಳಗಿನ ಪಟ್ಟಿ ಎ ಮತ್ತು ಪಟ್ಟಿ ಬಿ ಯನ್ನು ಹೋಲಿಸಿ ಸರಿ ಹೊಂದಾಣಿಕೆಯ ಸಂಕೇತವನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಆಯ್ಕೆ ಮಾಡಿ. ಉತ್ತರ ಆಪ್ಷನ್ ಸಿ. ಪ್ರಶ್ನೆ 17, ಕೆಳಗಿನ ಪಟ್ಟಿ ಎ ಮತ್ತು ಪಟ್ಟಿ ಬಿ ಯನ್ನು ಹೋಲಿಸಿ ಸರಿ ಹೊಂದಾಣಿಕೆಯ ಸಂಕೇತವನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಆಯ್ಕೆ ಮಾಡಿ. ಉತ್ತರ ಆಪ್ಷನ್ ಸಿ. ಪ್ರಶ್ನೆ 18, ಕೆಳಗಿನ ಪಟ್ಟಿ ಎ ಮತ್ತು ಪಟ್ಟಿ ಬಿ ಯನ್ನು ಹೋಲಿಸಿ ಸರಿ ಹೊಂದಾಣಿಕೆಯ ಸಂಕೇತವನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಆಯ್ಕೆ ಮಾಡಿ. ಉತ್ತರ ಆಪ್ಷನ್ ಡಿ. ಪ್ರಶ್ನೆ 19, ಮೈಸೂರು ಸಂಸ್ಥಾನದಲ್ಲಿ ಯಾವ ದಿವಾನರ ಕಾಲದಲ್ಲಿ ಪ್ರತಿನಿಧಿ ಸಭೆ ಸ್ಥಾಪನೆಗೊಂಡಿತ್ತು? ಉತ್ತರ ಆಪ್ಷನ್ ಸಿ, ರಂಗಚಾರ್ಲು. ಪ್ರಶ್ನೆ 20, ಈ ಕೆಳಗಿನವುಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದವರನ್ನು ಗುರುತಿಸಿ. ಉತ್ತರ ಆಪ್ಷನ್ ಎ, ಕನಕದಾಸ. ಪ್ರಶ್ನೆ 21, ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿ ಯಾರ ಕಾಲದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದರು? ಉತ್ತರ ಆಪ್ಷನ್ ಸಿ, ಕೃಷ್ಣರಾಜ ಒಡೆಯರು. ಪ್ರಶ್ನೆ 22, ದಕ್ಷಿಣ ಪಥೇಶ್ವರ ಎಂಬ ಬಿರುದು ಯಾರದ್ದು? ಉತ್ತರ ಆಪ್ಷನ್ ಎ, ಇಮ್ಮಡಿ ಪುಲಕೇಶಿ. ಪ್ರಶ್ನೆ 23, ರಾಷ್ಟ್ರಕೂಟರ ರಾಜಧಾನಿಯ ಈಗಿನ ನೂತನ ಹೆಸರನ್ನು ಗುರುತಿಸಿ. ಉತ್ತರ ಆಪ್ಷನ್ ಎ, ಮಾಳಕೇಟ. ಪ್ರಶ್ನೆ 24, ಕೆಳಗಿನ ಪಟ್ಟಿ ಎ ಮತ್ತು ಪಟ್ಟಿ ಬಿ ಯನ್ನು ಹೋಲಿಸಿ ಸರಿ ಹೊಂದಾಣಿಕೆಯ ಸಂಕೇತವನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಆಯ್ಕೆ ಮಾಡಿ. ಉತ್ತರ ಆಪ್ಷನ್ ಎ. ಪ್ರಶ್ನೆ 25,
ಈ ಕೆಳಕಂಡ ರಾಜ್ಯರ ಹೆಸರನ್ನು ಚಾರಿತ್ರಿಕ ಕ್ರಮದಲ್ಲಿ ಬರೆಯಿರಿ. ಉತ್ತರ ಆಪ್ಷನ್ ಎ